ಆ ಮೆಷಿನ್ನು ಸ್ವಲ್ಪ ಯಾಕೋ ಕೈ ಕೊಡ್ತು, ಹಾಗಾಗಿ ನಾನು ಈ ಮಿಷಿನಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ಕಂಪ್ಲೀಟ್ ಆಗಿ ಬಂದಿದೆ. ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೇನಾದರೂ ವೆಲ್ಕ್ರೋ ಹಾಕ್ಬೋದು. ಇದಕ್ಕೆ ಈ ಥರ ವೆಲ್ಕ್ರೋ ಹಾಕಿದರೆ ಇದು ಸೈಜ್ ಪ್ರಕಾರ ಸ್ಟಿಕ್ ಆಗುತ್ತೆ ಮತ್ತು ಸೈಜಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ವೆಲ್ಕ್ರೋ ಇಲ್ಲ ಅಂದರೆ ಪ್ರೆಸ್ಸಿಂಗ್ ಬಟನ್ ಕೂಡ ಹಾಕ್ಕೋಬೋದು. ಈಗ ಬಾಡಿ ಪಾರ್ಟ್ ಅಟ್ಯಾಚ್ ಮಾಡೋಣ. ಈಗ ಬಾಡಿ ಪಾರ್ಟನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ವಾಕಿಂಗ್ಗೆ ಹಾಕಿದ್ದು ಅದೇ ಪ್ರಕಾರ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟಿಂಗ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದೀನಲ್ವ. ಈಗ ಬಾಡಿ ಪಾರ್ಟ್ ನೋಡಿ ಈ ಥರ ಬಂದಿದೆ. ಈ ಥರ ಡ್ರೆಸ್ ಬಂದಿದೆ. ಹಿಂದ್ಗಡೆ ಇದು ಲೂಸ್ನೆಸ್ ಇಟ್ಕೊಂಡ್ರೆ ಬಾರ್ಬಿಗೆ ಡ್ರೆಸ್ ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಇಲ್ಲಿ ಪ್ರೆಸ್ಸಿಂಗ್ ಬಟನ್ ಇಟ್ಬಿಟ್ಟು ಇಲ್ಲಿಗೊಂದು ಬೌ ಕೊಟ್ಟರೆ ಬ್ಯಾಕ್ ಬೌ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಬ್ಯಾಕ್ ಬೌ ಒಂದು ಮಾಡಬೇಕು. ಆಮೇಲೆ ಇದಕ್ಕೆ ಕ್ಯಾನ್ ಒಂದು ಕೊಡೋಣ. ಈ ಒಳಗಡೆ ಸೈಡಲ್ಲಿ ಕ್ಯಾನ್ ಒಂದು ಕೊಡೋಣ. ಕ್ಯಾನಿಗೆ ಕಟ್ ಮಾಡ್ಕೊಳ್ಳೋಣ. ಒಂದು 2 ಇಂಚಸ್ ಅಷ್ಟು ಸಾಕು. ಸೊ ಕ್ಯಾನ್ ಇಲ್ಲಿದೆ. ಕ್ಯಾನ್ನ ಕಟ್ ಮಾಡಿಕೊಂಡು ಅದಕ್ಕೆ ರೌಂಡ್ ಫ್ರಿಲ್ಲಾಗಿ ಕೊಡೋಣ. ಓಕೆನಾ? ಈ ಥರ ಈಗ ಟಿಕ್ ಮಾಡ್ಕೋಬೇಕು. 1/4 ಸ್ಕೇಲಲ್ಲೇ ತೊಗೋತಾ ಇದ್ದೀನಿ ನೋಡಿ. ಈ ಥರ ಇಂಚಸಲ್ಲಿ ಇದು ಬಂದ್ಬಿಟ್ಟು ನಿಮಗೆ 25 ಇಂಚಲ್ಲೇ ಈಗ ನಾನು ಕ್ಯಾನ್ ಕೊಡ್ತಾ ಇದ್ದೀನಿ. ಕ್ಯಾನ್ ಈಗ ಇದೊಂದು ಈ ಥರ ಕ್ಯಾನ್ ಈಗ ಕೊಡೋಣ. ಕ್ಯಾನು 12 ಇಂಚಿದೆ. ಈ 12 ಇಂಚಿಗೆ ಈಗ ನಾವು 20 ಇಂಚ್ ತೊಗೊಂಡಿದ್ದೀವಿ. 20 to 25 ಇಂಚ್ ತೊಗೊಂಡಿದ್ದೀವಿ ಕ್ಲಾತ್. ಅದ್ರ ಮೇಲೆ ಕೊಟ್ಟಾಗ ಸರಿ ಹೋಗುತ್ತೆ. ಈಗ ನೋಡಿ, ಈಗ ಕ್ಯಾನನ್ನು ಕೊಡ್ತಾ ಇದ್ದೀನಿ. ಈ ಥರ ಬರ್ಗೆಗೆ ಎಲ್ಲ ಕೊಟ್ಟಿದ್ದೀವಿ. ಈಗ ಕ್ಯಾನೆಲ್ಲ ರೌಂಡಿಗೆ ಕ್ಯಾನೆಲ್ಲ ಒಳಗಡೆಯಿಂದ ಲೈನಿಂಗ್ ಜೊತೆಗೆ ಕೊಟ್ಟಿದ್ದು. ಇದಾದ ನಂತರ ಫಿನಿಶಿಂಗ್ ಯಾವ ಥರ ಬಂದಿದೆ ನೋಡಿ.
ಇದಕ್ಕೊಂದು ಬೌವನ್ನು ಮಾಡಿದ್ರೆ ಆಯಿತು. ನೋಡಿ ಇಷ್ಟು ಬಾರ್ಬಿಗೆ ಡ್ರೆಸ್ ಹಾಕಿಸಿ ತೋರಿಸ್ತೀನಿ.